ಗ್ಲೋಯಿಂಗ್ ಸ್ಕಿನ್ ಅಂದರೆ ಎಲ್ರಿಗೂ ಆಸೆ ಇರ್ತದೆ, ನಮ್ಮ ಸ್ಕಿನ್ನೂ ಗ್ಲೋ ಆಗಬೇಕು, ಹೆಲ್ದಿಯಾಗಿ ಕಾಣಿಸ್ಬೇಕು ಅಂತ. ಆದರೆ ಹೊರಗಿಂದ ಪ್ರಾಡಕ್ಟ್ಸ್ ತರಿಸಿ ಅದಕ್ಕೆ ಒಂದು ಇನ್ವೆಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಸಿಗುವಂಥ ಐಟಮಿಂದ ಹೇಗೆ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಾನು ಇಂಥ ಒಳ್ಳೊಳ್ಳೆ ವೀಡಿಯೋಸ್ನ ತರ್ತಾನೆ ಇರ್ತೇನೆ. ನಮ್ಮ ಮನೆಯಲ್ಲಿ ನಮ್ಮ ಕಿಚನಲ್ಲೇ ಸುಮಾರಷ್ಟು ಐಟಮ್ಗಳಿರ್ತದೆ, ನಮಗೆ ಗೊತ್ತಿರೋದಿಲ್ಲ ಅದರ ಬೆನಿಫಿಟ್ಸ್ ಎಲ್ಲ. ನಾವು ಡೈಲಿ ಅದನ್ನು ಯೂಸ್ ಮಾಡ್ತಾ ಇರ್ತೇವೆ, ಒಂದಲ್ಲ ಒಂದು ರೀತಿ ಕನ್ಸ್ಯೂಮ್ ಮಾಡ್ತಾ ಇರ್ತೇವೆ ಇಂಟೇಕ್. ಬಟ್ ಅದನ್ನು ನಾವು ಎಕ್ಸ್ಟರ್ನಲಿ ಹೇಗೆ ಯೂಸ್ ಮಾಡಿ ಗ್ಲೋಯಿಂಗ್ ಸ್ಕಿನ್ ಪಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಇವತ್ತು ಅಂಥ ಒಂದು ವಿಡಿಯೋ, ಅಂಥ ಒಂದು ಈಸಿ ರೆಮಿಡಿ ನಾನು ತೋರಿಸ್ತಾ ಇದ್ದೇನೆ, ಬಟ್ ಇಫೆಕ್ಟಿವ್ ರೆಮಿಡಿ. ಬರೀ 2 ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ನೀವು ಗ್ಲೋಯಿಂಗ್ ಸ್ಕಿನ್ನ ಪಡಿಬೋದು ಅಂತ ನೋಡುವ. ಓಕೆ, ನಾನಿಲ್ಲೀಗ ರೈಸ್ ತಗೊಂಡಿದ್ದೇನೆ. ಇದು ನಾರ್ಮಲ್ ನಾವು ಯೂಸ್ ಮಾಡುವಂಥ ವೈಟ್ ರೈಸ್, ಕುಕ್ಡ್ ರೈಸ್. ಒಂದು 2 ರಿಂದ 3 ಸ್ಪೂನ್ ತಗೊಳ್ಳಿ, ಸಾಕು. ಜಾಸ್ತಿ ಆಗ್ತದೆ, 2 ಸ್ಪೂನ್ ಸಾಕಾಗ್ತದೆ. ಬಟ್ ಅದು ನಿಮ್ಮ ಜಾರಲ್ಲಿ ಹಿಡಿಸೋದಿಲ್ಲ ಅಂತ ನಾನೊಂದು 3 ಸ್ಪೂನ್ ತಗೊಂಡಿದ್ದೇನೆ, ಆಯಿತಾ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಬೇಕು. ಫೈನ್ ಪೇಸ್ಟ್ ಆದಮೇಲೆ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು ನಾನು ಇದಕ್ಕೆ ಹನಿ ಹಾಕೊಳ್ತಾ ಇದ್ದೇನೆ, ಜೇನುತುಪ್ಪ. ಆದಷ್ಟು ಪ್ಯೂರ್ ಆಗಿರೋ ತಗೊಳ್ಳಿ, ನಿಮ್ಮ ಊರಲ್ಲಿ ಸಿಗೋವಂಥ ತಗೊಳ್ಬೋದಿಲ್ಲ, ಆನ್ಲೈನಲ್ಲಿ ಎಷ್ಟೊಂದು ಪ್ಯೂರೆಸ್ಟ್ ಹನಿ ಸಿಗ್ತದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಈಗ ಇದೆರಡನ್ನು ಮಿಕ್ಸ್ ಮಾಡಿದರೆ ನಿಮ್ಮ ಗ್ಲೋಯಿಂಗ್ ಫೇಸ್ ಪ್ಯಾಕ್ ರೆಡಿ. ಎಷ್ಟೊಂದು ಈಸಿ ಅಲ್ಲ ರೆಮಿಡಿ. ನಾನು ಹೇಳುವಾಗ ನಿಮಗಿದು ತುಂಬ ಉದ್ದ ವಿಡಿಯೋ ಅಂತ ಅನ್ನಿಸ್ಬೋದು, ಬಟ್ ಒನ್ಸ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ನಿಮ್ಗೆ ಇದು ಏನೂ ಅನಿಸೋದಿಲ್ಲ, ಚಿಟಿಕೆಯಲ್ಲಿ ಕೆಲಸ ಆಗಿಬಿಡ್ತದೆ. ಬಟ್ ನೀವು ಟ್ರೈ ಮಾಡಿ ಈಚ್ ಟೈಮ್ ಫ್ರೆಶ್ ಬ್ಯಾಚ್ನ ಮಾಡೋದಕ್ಕೆ ಮಾಡಿ, ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಆಗಾಗಲೇ ಮಾಡಿ ಅದನ್ನು ಅಪ್ಲೈ ಮಾಡಿ, ರಿಸಲ್ಟ್ ನಿಮಗೆ ಸಿಗ್ತದೆ. ಬಟ್ ಹೋಮ್ ರೆಮಿಡಿ ಹೇಗೆ ಅಂತ ಹೇಳಿದರೆ, ನೀವು ಅದನ್ನು ಒಂದು ಟೈಮ್ ಪೀರಿಯಡ್ಗೆ ಯೂಸ್ ಮಾಡ್ತಾನೆ ಇರಬೇಕಾಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ 1 ಮಂತ್ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಾಗ್ತದೆ, ಆಗಲೇ ಅದು ನಿಮಗೆ ರಿಸಲ್ಟ್ ಕೊಡೋದು. ಇದು ಹೊರಗಿಂದ ನಾವು ತರೋ ಪ್ರಾಡಕ್ಟ್ಸ್ ಹಾಗೆ ಅಲ್ಲ. ಹೊರಗಿಂದ ನಾವು ಯೂಸ್ ಮಾಡುವಂಥ ಫೇಶಿಯಲ್ಸ್ ಆಗ್ಬೋದು, ಫೇಸ್ ಪ್ಯಾಕ್ಸ್ ಆಗ್ಬೋದು, ಅದೆಲ್ಲ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ತದೆ, ಬಟ್ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ ಅದರ ಬೆನಿಫಿಟ್ಸ್. ಆದರೆ ಹೋಮ್ ರೆಮಿಡಿ ಹಾಗಲ್ಲ, ರಿಸಲ್ಟ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು, ಬಟ್ ಒಂದ್ಸತಿ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ಉಂಟಲ್ಲ, ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದೆ ಮತ್ತು ಗ್ಯಾರಂಟಿಡ್ ಇರ್ತದೆ, ಆಯಿತಾ. ಈಗ ಇದನ್ನು ಹೇಗೆ ಅಪ್ಲೈ ಮಾಡೋದು? ಸಿಂಪಲ್. ಕ್ಲೀನಾಗಿರೋ ಫೇಸ್ಗೆ ಈ ಪ್ಯಾಕ್ನ ನೀವು ಅಪ್ಲೈ ಮಾಡಿ. ಇಲ್ಲಿ ನಮ್ಮ ಫಸ್ಟ್ ಇಂಗ್ರೀಡಿಯೆಂಟ್ ಏನು? ಕುಕ್ಡ್ ರೈಸ್ ಅಥವಾ ಬೆಂದಿರೋ ಅನ್ನ. ಇದರ ಬೆನಿಫಿಟ್ಸ್ ಏನಂತ ನೋಡುವ. ಇದು ನಮಗೆ ಬ್ರೈಟ್ನಿಂಗ್ ಇಫೆಕ್ಟ್ ಕೊಡ್ತದೆ, ನಮ್ಮ ಸ್ಕಿನ್ ಟೋನ್ನ ಈವನ್ ಔಟ್ ಮಾಡ್ತದೆ, ಮತ್ತು ಸನ್ ಟ್ಯಾನ್ ಆಗಿದ್ರೆ ಅದನ್ನು ರೆಡ್ಯೂಸ್ ಮಾಡ್ತದೆ, ಮತ್ತು ಡೀಪ್ ಹೈಡ್ರೇಷನ್ ಕೊಡ್ತದೆ ನಮ್ಮ ಸ್ಕಿನ್ಗೆ. ನಮ್ಮ ಸ್ಕಿನ್ನಲ್ಲಿ ಮಾಯ್ಶ್ಚರ್ನ ಇದು ಲಾಕ್ ಮಾಡ್ತದೆ, ಸೊ ನಮ್ಮ ಸ್ಕಿನ್ ತುಂಬ ಹೈಡ್ರೇಟೆಡ್ ಅಂತ ಅನ್ನಿಸ್ತದೆ. ರಫ್ ಸ್ಕಿನ್ ಇದ್ರೆ ಅದನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡ್ತದೆ, ಮತ್ತು ಜೆಂಟಲಾಗಿ ಇದು ಸೂತ್ ಮಾಡ್ತದೆ. ರೆಡ್ನೆಸ್ ಇದ್ರೆ ನಿಮ್ಮ ಸ್ಕಿನ್ನಲ್ಲಿ ಅದನ್ನು ಕಾಮ್ ಮಾಡ್ತದೆ. ಇರಿಟೇಷನ್ ಇದ್ದರೆ ಇದು ಕಮ್ಮಿ ಮಾಡ್ತದೆ, ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಉಂಟು. ಎಕ್ಸ್ಟ್ರಾ ಗ್ರೀಸಿನೆಸ್ ಇದ್ದರೆ, ಆಯಿಲ್ ಇದ್ದರೆ ರೈಸ್ ಅಬ್ಸಾರ್ಬ್ ಮಾಡ್ತದೆ ವಿತೌಟ್ ಸ್ಟ್ರಿಪ್ಪಿಂಗ್ ಅವರ್ ನ್ಯಾಚುರಲ್ ಆಯಿಲ್, ಆಯಿತಾ. ಈಗ ತುಂಬ ಟ್ರೆಂಡಿಂಗ್ ಹೇಳಿದರೆ ಕೊರಿಯನ್ ಫೇಸ್ ಪ್ಯಾಕ್ಸ್ ಎಲ್ಲ ಅಲ್ವಾ, ಅಥವಾ ರೈಸ್ ಪ್ಯಾಕ್ಸ್ ಎಲ್ಲ ಗ್ಲಾಸ್ ಸ್ಕಿನ್ಗೋಸ್ಕರ. ಅದು ಕರೆಕ್ಟೇ, ಬಟ್ ನಾವೇನು ಹೇಳಿದರೆ ಮುಂಚೆಯಿಂದ ರೈಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೇವಲ್ವ ಫೇಸ್ ಪ್ಯಾಕಲ್ಲಿ ಎಲ್ಲ, ಅಥವಾ ಸ್ಕ್ರಬ್ ಆಗಿ ನಾವು ರೈಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೆವು. ಈಗ ನೋಡುವ ಹನಿದೇನು ಬೆನಿಫಿಟ್ಸ್ ಅಂತ ನಮ್ಮ ಸ್ಕಿನ್ಗೆ. ನ್ಯಾಚುರಲಿ ಒಂದು ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡ್ತದೆ, ಅದು ನಮ್ಮ ಸ್ಕಿನ್ನಲ್ಲಿ ಮಾಯ್ಶ್ಚರ್ ಲಾಕ್ ಮಾಡ್ತದೆ. ಹನಿನೂ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋವಂಥ ಪ್ರಾಡಕ್ಟ್. ಇರಿಟೇಟೆಡ್ ಇನ್ಫ್ಲೇಮ್ಡ್ ಸ್ಕಿನ್ನ ಕಾಮ್ ಮಾಡ್ತದೆ. ಹಾಗೆ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ಹನಿಯಲ್ಲಿರ್ತದೆ. ಇದು ಜೆಂಟಲಾಗಿ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ನ್ಯಾಚುರಲಿ ಗ್ಲೋ ಕೊಡ್ತದೆ, ಅದರಿಂದಾಗಿ ನಮ್ಮ ಸ್ಕಿನ್ ಬ್ರೈಟನ್ ಅಪ್ ಆದಾಗಿ ಕಾಣಿಸ್ತದೆ. ಸೊ ಈ ಪ್ಯಾಕ್ನ ನಿಮ್ಮ ಫುಲ್ ಫೇಸ್ ಆ್ಯಂಡ್ ನೆಕ್ಕಿಗೆ ನೀವು ಅಪ್ಲೈ ಮಾಡಿ, ಎಕ್ಸೆಸ್ ಇದ್ದರೆ ಅದನ್ನು ಕೈ ಕಾಲಿಗೂ ನೀವು ಅಪ್ಲೈ ಮಾಡ್ಬೋದು. ಇದನ್ನು ಹೀಗೇ ಬಿಡಬೇಕು, ಇದು ಡ್ರೈ ಆಗೋದಿಲ್ಲ, ಆಯಿತಾ. ನೀವು ಎಷ್ಟು ಇಟ್ಟರು ಇದು ಒಣಗೋದಿಲ್ಲ ಕಂಪ್ಲೀಟಾಗಿ. ಹಾಗಾಗಿ ಒಂದು 15 to 20 ಮಿನಿಟ್ಸ್ ನೀವು ಇಟ್ಟರೆ ಇದನ್ನು ಸಾಕಾಗ್ತದೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ, ಮತ್ತು ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗಿದು ಇಮ್ಮಿಡಿಯೇಟ್ ಗ್ಲೋ ಕೊಡ್ತದೆ. ಹಾಗೆ ನೀವು ಇದನ್ನು ವಾರಕ್ಕೆ 2 ರಿಂದ 3 ಸತಿ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಆ ಗ್ಲೋ ಇಂಟ್ಯಾಕ್ಟ್ ಆಗಿ ಇರ್ತದೆ. ಇದು ಬರೀ ಇನ್ಸ್ಟೆಂಟ್ ಗ್ಲೋ ಆಗಿರೋದೆ ಒಂದು ಪರ್ಮನೆಂಟ್ ಗ್ಲೋ ಆಗಿ ನಿಮ್ಮ ಸ್ಕಿನ್ನಲ್ಲಿ ಉಳಿದ್ಬಿಡ್ತದೆ. ದ ಮೇನ್ ಪಾಯಿಂಟ್ ಇಸ್ ನೀವು ಇದನ್ನು ಕಾನ್ಸ್ಟೆಂಟ್ ಆಗಿ ರಿಲೀಜಿಯಸ್ ಆಗಿ ಫಾಲೋ ಮಾಡಬೇಕಾಗ್ತದೆ. ನೀವು ಆ ಥರ ಮಾಡಿದರೆ ಮಾತ್ರ ನಿಮಗೆ ಈ ರಿಸಲ್ಟ್
ತುಂಬ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದೆ. ನೀವು ಒಂದ್ಸತಿ ಮಾಡಿದ್ರಿ, ಒಂದು ವಾರ ಮಾಡಿದ್ರಿ, ಅಯ್ಯೋ ನಂಗೆ ಇದರಿಂದ ಏನು ರಿಸಲ್ಟ್ ಸಿಕ್ಕಲಿಲ್ಲ ಅಂತ ಇಲ್ಲವೇ ಇಲ್ಲ. ನೀವು ಒಂದೇ ಯೂಸ್ ಇದರಲ್ಲಿ ರಿಸಲ್ಟ್ ನೋಡ್ಬೋದು. ಇಂಥ ಹಲವಾರು ಮಾಸ್ಕ್ಗಳನ್ನ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸಾಧ್ಯ ಆದರೆ ಐ ಬಟನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿರ್ತೇನೆ, ಚೆಕ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಅಗತ್ಯವರಿಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.